ಎಲ್ಲರಿಗೂ ನಮಸ್ಕಾರ. ಸೂಪರ್ ಭೋಜನ ಚಾನಲ್ಗೆ ಸ್ವಾಗತ. ಈಗ ನಾನು ಸಾಬುದಾನಿ ವಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡಾಕ್ತೀನಿ. ಸಾಬುದಾನಿ ವಡ ಗರಿ ಗರಿ ಆಗಿರ್ತಾವೆ, ಅವ್ನು ಮಾಡೋದು ಹೆಂಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಇವತ್ತು. ನೋಡಿರಿ, ಈಗ ಸಾಬುದಾನಿ ವಡ ಭಾಳ ಟೇಸ್ಟಿಯಾಗಿರ್ತಾವೆ, ಕ್ರಿಸ್ಪಿಯಾಗಿರ್ತಾವೆ. ಈಗ ಅದಕ್ಕೆ ಆಲೂಗಡ್ಡೆ ಕುದಿಸಿದ್ದು ತೊಗೊಂಡೈತೆ, ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡು ಮಿಕ್ಸಿ ಜಾರಿಗೆ ಜೀರಿಗೆ, ಅದಕ್ಕೆ ಉಪ್ಪು, ಅವೇ ಅಜ್ವಾನ್ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡೈತೆ. ಆಮೇಲೆ ಆಲೂಗಡ್ಡೆ ಕುದಿಸಿದ್ದನ್ನು ತೊಗೊಂಡೈತೆ. ಇವು ಸಾಬುದಾನಿ ನೆನೆಯಾಕಿಟ್ಟಿದ್ದನ್ನು ಒಂದು 4 ತಾಸು ನೆನೆಬೇಕು ರೀ. ಇವನ್ನ ಸಾಬುದಾನಿ ನೀರು ಹಾಕಿ ಫಸ್ಟ್ ನೀರು ಹಾಕಿ ಒಂದು ಅರ್ಧ ಗಂಟೆ ಇಡಬೇಕು. ಆಮೇಲೆ ಬಸರು ತೆಗೆದು ಆಮೇಲೆ ಇಟ್ಕೊಂಡ್ರೆ ಈ ಥರ ಸಾಬುದಾನಿ ಬರ್ತೈತೆ. ಅದಕ್ಕೆ ನಾನು ಆಲೂಗಡ್ಡೆ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿದು ಪೇಸ್ಟು ಹಾಕಿ ಎಲ್ಲ ಕಲಿಸ್ಕೊತೀನಿ. ಜೀರಿಗೆ, ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಜೀರಿಗೆ ಹಾಕೋರಿ ಜಾಸ್ತಿನ, ಅಂದ್ರೆ ಟೇಸ್ಟ್ ಬರ್ತೈತಿ. ಈಗ ಉಪ್ಪು ಹಾಕೊಳಾಗ್ತೈತಿ. ನಿಮ್ಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೋರಿ, ಖಾರ ಎಷ್ಟು ಬೇಕು ಹಾಕೋರಿ, ಭಾರಿ ಮಸ್ತ್ ಆಗ್ತಾವೆ. ಒಂದು ಸಲ ಮಾಡಿ ನೋಡಿರಿ. ಇದಕ್ಕೆ ಕೊತ್ತಂಬರಿ ಹಾಕಾಗ್ತೈತಿ. ಈಗ ನಿಮ್ಗೆ ಹೆಂಗೆ ಬೇಕು ಹಂಗೆ ಖಾರ ಉಪ್ಪು ಮಾಡ್ಕೊಂಡು ಈ ಥರ ಎಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಕತಿ. ಆಲೂಗಡ್ಡೆ ಸಾಬುದಾನಿಗೆ ಮಿಕ್ಸ್ ಮಾಡ್ಕೋಬೇಕು. ಸಾಬುದಾನಿ ಚಂದ ನೆನೆದಿರ್ಬೇಕು ರೀ. ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಲಿಂಬೆ ರಸ ಹಾಕಬೇಕು. ಅದನ್ನ ಈ ಥರ ನೋಡಿರಿ, ಇದು ಎಲ್ಲ ಹಿಂಗೆ ಬರಬೇಕಿದು, ಉಂಡಿಗತೆ ಬರಬೇಕು. ಇದು ಹಿಚ್ಕಿದ್ರೆ ಹಿಂಗೆ ಇದು ಆಗ್ಬೇಕು ಕೈಯಾಗ. ಅದಕ್ಕೆ ಆಲೂಗಡ್ಡೆ ಕೋಟಿಂಗ್ ಬಂದುಬಿಡ್ತದೆ. ಅದಕ್ಕೆ ನೋಡಿರಿ ಹಿಂಗೆ ಬರ್ತೈತಿ. ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ತಿರ್ತಾರೆ ಎಲ್ಲರೂ. ಸ್ವಲ್ಪ ಗೋಡಂಬಿ ಹಾಕ್ಕೊಳಕ್ತಾನೆ, ರಿಚ್ ಅನ್ನಿಸ್ತೈತೆ ಅಂತ ಹೇಳಿ. ಅದಕ್ಕೆ ಇದು ಗೋಡಂಬಿಗೆ ಭಾರಿ ಟೇಸ್ಟ್ ಬರ್ತೈತಿ. ಶೇಂಗಾಕ್ಕಿಂತನೂ ಶೇಂಗಾ ಈಗ ಮಕ್ಕಳು ತಿನ್ನೋಕೆ ಇದು ಮಾಡಿದ್ರು ಅಂದ್ರೆ ಗೋಡಂಬಿ ಹಾಕಿದ್ರೆ ಅದೊಂಥರ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾನು ಗೋಡಂಬಿ ಹಾಕಾಗ್ತಾನೆ. ಈ ಥರ ಬರ್ಬೇಕು ನೋಡಿರಿ, ಹಿಂಗೆ ಉಂಡೆ ಆಗಬೇಕದು. ಅಂದರೆ ಈಗ ಕರೆಕ್ಟ್ ಬಂದೈತೆ ಅಂತ ಹೇಳಿ ಅರ್ಥ ಆಗುತ್ತದು. ಸಾಬುದಾನಿ ನೆನೆದಿರ್ತೈತಲ್ಲ, ಅದು ಈ ಥರ ಬರ್ತೈತಿ. ಅದಕ್ಕೆ ಹಿಂಗೆ ಸಾಬುದಾನಿದು ಒಂದು ಸ್ವಲ್ಪ ಹಿಂಗೆ ಇದನ್ನು ಒಂದು ಉಂಡೆ ತೊಗೊಂಡು ಹಿಂಗೆ ಮಾಡಿ ತಟ್ಟಬೇಕ್ರಿ. ಅದನ್ನು ಒಂಚೂರು ತಟ್ಟಿದ್ರೆ, ಎಣ್ಣೆ ಹಚ್ಕೊಂಡು ತಟ್ಟಿದ್ರೆ ಚೆಂದ ಆಗ್ತಾವೆ. ಈ ಥರ ಮಾಡಿಟ್ಕೋಬೇಕು. ಭಾರಿ ಅಂದ್ರೆ ಭಾರಿ ಕ್ರಿಸ್ಪಿ ಆಗ್ತಾವ್ರಿ. ನೀವು ಸ್ನ್ಯಾಕ್ಸಿಗೆ ಬೇಕಾದಂಗೆ ಬೆಳಿಗ್ಗೆ ನೆನೆಯಾಕಿಟ್ಟು ಸಾಯಂಕಾಲದ ಮಾಡ್ಕೊಂಡು ತಿನ್ಬೋದು. ಭಾಳ ಟೇಸ್ಟ್ ಬರ್ತಾವೆ. ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು, ಇದಕ್ಕೆ ಟೇಸ್ಟ್ ಬರ್ತಾವೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ಈ ಥರ ಎಲ್ಲ ಬರ್ತಾವೆ. ಇದಕ್ಕೆ ಗೋಡಂಬಿನೂ ಹಚ್ಚೈತಿ. ಸಾಬುದಾನಿ ನೆನೆದಿದ್ರಿಂದ ಅದಕ್ಕೆ ಆಲೂಗಡ್ಡೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿ ಬರ್ತದೆ. ಶೇಂಗಾ ಹಾಕ್ತಿರ್ತಾರೆ ಎಲ್ಲರೂ, ಆದರೆ ಇಲ್ಲಿ ಗೋಡಂಬಿ ಹಾಕೈತಿ. ಈಗ ಎಣ್ಣೆ ಕಾದ ನಂತರ ಅವನ್ನ ಹಾಕಬೇಕಾಕತಿ. ಈಗ ನೋಡಿರಿ, ಎಣ್ಣೆ ಕಾದೈತಿ. ಇವೆಲ್ಲ ಒಂದೊಂದು ಹಾಕಿ ಇವೇನು ಒಡೆಯಂಗಿಲ್ಲ, ಏನೂ ಇಲ್ಲ, ಭಾಳ ಚೆಂದಾಗಿರ್ತಾವೆ. ಇವನ್ನ ಸ್ವಲ್ಪ ಬಣ್ಣ ಬರುತ್ತನ ಕರಿಬೇಕು. ಗರಿ ಗರಿ ಆಗಿ ಕಾಣಿಸ್ತಾವೆ. ಕಂದು ಬಣ್ಣಕ್ಕೆ ಬರುವಂಗೆ ಇದನ್ನ ಮಾಡಿ ತೆಗಿಬೇಕಾಕತಿ. ನೋಡಿರಿ, ಒಡೆಯಂಗಿಲ್ಲ, ಏನೂ ಇಲ್ಲ, ಭಾರಿ ಚೆಂದ ಬರ್ತಾವೆ. ಎಣ್ಣೆ ಕಾಯ್ದಿಂದ ಹಾಕ್ಬೇಕಾದ್ರೆ, ಆದಷ್ಟು ಎಣ್ಣೆ ಕಾಯ್ದಿಂದ ಹಾಕಿದ್ರೆ ಸರಿಯಾಗಿ ಬರ್ತಾವೆ. ಸ್ನ್ಯಾಕ್ಸಿಗೆ ಏನು ಚಲೋ ಆಗ್ತಾವ್ರಿ. ಬೆಳಿಗ್ಗೆ ಟಿಫಿನಿಗೂ ಮಾಡ್ಕೋತಾರೆ. ಇವೆಲ್ಲ ಮಾಡಿ ಇಟ್ಕೊಂಡೈತಿ. ಈಗ ಸದ್ಯ ನೋಡಿರಿ ಎಷ್ಟು ಚೆಂದ ಕಾಣಿಸ್ತಾವೆ. ಇದರಿಂದ ಏನು ಎಣ್ಣೆ ಹಚ್ಕೊಂಡು ಮಾಡ್ಬೇಕು. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ನೋಡಿರಿ, ಈಗ ಕ್ರಿಸ್ಪಿ ಆಗ್ಯಾವು. ಈ ಥರ ಬರ್ತಾವೆ. ನಾವು ಈ ಥರ ಕರೆದ ಕೂಡಲೇ ಸ್ವಲ್ಪ ಕೆಂಪು ಬಣ್ಣ ಬರ್ಬೇಕು ಅದಕ್ಕೆ. ನೋಡಿರಿ, ಈ ಥರ ಆಲೂಗಡ್ಡೆ ಇರೋದ್ರಿಂದ ಚಂದ, ಅದು ಸ್ಮೆಲ್ಲೂ ಚಂದ ಬರ್ತಿರ್ತೈತಿ. ಇದ್ರ ಘಮನ ಬೇರೆ ಇರ್ತೈತಿ. ನೋಡಿರಿ, ಮಾಡಿ ಎಷ್ಟು ಕ್ರಿಸ್ಪಿ ಆಗ್ತಾವೆ. ಹಿಂಗೆ ಎಣ್ಣೆ ಒಳಗೆ ಕಾಯ್ದಿಂದನೇ ಹಾಕಿದ್ರೆ ಅದು ಸ್ವಲ್ಪ ಅವು ಏನೂ ಒಡ್ಕೊಳ್ಳೋಂಗಿಲ್ಲ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವೆ. ಇದೊಂದು ಈಜಿ ರೆಸಿಪಿ ರೀ. ಸಾಬುದಾನಿ ನೆನೆದಿದ್ರೆ ಆತು ನೋಡು, ಒಂದು ಸ್ನ್ಯಾಕ್ಸ್ ರೆಡಿ ಅಂತ ತಿಳ್ಕೊಬೇಕು. ಅಷ್ಟು ಚಂದ ಬರ್ತಾವೆ. ನೋಡಿ, ಈ ಥರ ಕರಿಬೇಕು ಕೆಂಪು. ಈಗ ಸಾಬುದಾನಿದೆಲ್ಲ ಕರೆದಿದ್ದು ಸಾಬುದಾನಿ ವಡೆ ರೆಡಿ ಆಗೈತೆ. ನೀವು ಮಾಡಿ ನೋಡಿರಿ, ಟೇಸ್ಟಿಯಾಗಿರ್ತಾವೆ, ಕ್ರಿಸ್ಪಿಯಾಗಿರ್ತಾವೆ, ಭಾಳ ಕ್ರಿಸ್ಪಿಯಾಗಿರ್ತಾವೆ. ಮತ್ತು ಅದ್ರ ಜೊತೆ ಏನಾದರೂ ಹಚ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ನಾ ಟೊಮೆಟೊ ಚಟ್ನಿ ಮಾಡಿಟ್ಟೈತಿ, ಅದನ್ನ ಹಚ್ಕೊಂಡು ತಿನ್ನಕತ್ತೇಳಿ. ಈಗ ನೀವು ಹಂಗನೂ ತಿನ್ಬೋದು. ಅವನ್ನ ಅಷ್ಟು ಟೇಸ್ಟಿನಾಗಿರ್ತಾವೆ. ಖಾರ ಉಪ್ಪು ಸರಿಯಾಗಿದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಗರಿ ಗರಿ ಆದ ಸಾಬುದಾನಿ ವಡ.
ಈಗ ಇದನ್ನು ನೋಡ್ರಿ ಹೆಂಗೆ ತೋರಿಸ್ತಿದ್ನ ಕ್ರಿಸ್ಪಿ ಎಷ್ಟಾಗಿರ್ತೈತಿ, ತುಂಬ ಚೆನ್ನಾಗಿ ಬಂದಿರ್ತೈತಿ, ಒಳಗೆ ಟೇಸ್ಟಿಯಾಗಿರ್ತೈತಿ. ಸಾಬುದಾನಿ ಎಲ್ಲ ಕುದ್ದು ಚೆಂದಾಗಿರ್ತೈತಿ. ಅದು ಏನೂ ಆಯ್ಲಿ ಇರೋದಿಲ್ಲ, ಆದರೆ ಸಾಬುದಾನಿ ಇರೋದ್ರಿಂದ ಒಂಥರ ಕುದ್ದಂಗೆ ಆಗಿರ್ತೈತೆ. ಅದು ನೋಡಿರಿ ಎಷ್ಟು ಚೆನ್ನಾಗಿರ್ತವೆ, ಭಾರಿ ಟೇಸ್ಟಿಯಾಗಿರ್ತಾವೆ. ಮಾಡಿ ನೋಡಿರಿ ನೀವು. ಸಬ್ಸ್ಕ್ರೈಬ್ ಆಗಿರಿ.